ಹಾಯ್ ಹಲೋ ನಮಸ್ಕಾರ ವೀಕ್ಷಕ ಬಂಧುಗಳೇ, ಕಸ್ತೂರಿ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮುಂಬರುವ ಎಲ್ಲ ವಿಡಿಯೋಗಳನ್ನು ಮೊದಲು ನೀವು ನೋಡಬಹುದು. ಇವತ್ತಿನ ಒಂದು ವಿಡಿಯೋ ಮಹಾಭಾರತದಲ್ಲಿ ಬರುವ ಪಾತ್ರ ವಿದುರರ ಬಗ್ಗೆ. ಮಹಾಭಾರತದಲ್ಲಿ ಬರುವ ವಿದುರನ ಬಗ್ಗೆ ನಿಮಗೆ ಸಾಕಷ್ಟು ತಿಳಿದಿರಬಹುದು. ಆದರೆ ಮಹಾಭಾರತ ಯುದ್ಧದ ನಂತರ ವಿದುರನಿಗೆ ಏನಾಯಿತು ಮತ್ತು ಅವನ ಜೀವನ ಶೈಲಿ ಹೇಗಿತ್ತು ಅಂತ ನಿಮಗೆ ತಿಳಿದಿಲ್ಲ. ಇವೆಲ್ಲವನ್ನು ತಿಳಿಸಿಕೊಡ್ತೀವಿ ಬನ್ನಿ. ಮಹಾಭಾರತ ಕಥೆ ಮತ್ತು ಅದರಲ್ಲಿ ಬರುವಂತಹ ಎಲ್ಲ ಪಾತ್ರಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರುತ್ತದೆ. ಮಹಾಭಾರತ ಯುದ್ಧದ ಪ್ರತಿಯೊಂದು ಪಾತ್ರವು ಬಹಳ ವಿಶೇಷವಾಗಿತ್ತು. ಅದರಲ್ಲಿ ಪ್ರಮುಖ ಪಾತ್ರವು ಮಹಾತ್ಮ ವಿದುರ. ವಿದುರರು ಮಹಾಭಾರತದಲ್ಲಿ ಬರುವ ಪಾತ್ರಗಳಲ್ಲಿ ಒಬ್ಬನೆಂದು ಹಲವು ಜನರಿಗೆ ತಿಳಿದಿದೆ. ಆದರೆ ವಿದುರರು ಹೇಳಬೇಕಾದರೆ ಪಾಂಡವರು ಮತ್ತು ಕೌರವರ ಚಿಕ್ಕಪ್ಪನೆಂದು ಕೆಲವೇ ಜನಗಳಿಗೆ ಮಾತ್ರ ತಿಳಿದಿದೆ. ವಿದುರ ಧೃತರಾಷ್ಟ್ರ ಮತ್ತು ಪಾಂಡುವಿನ ಸಹೋದರನಾಗಿದ್ದನು. ದಾಸಿಯ ಹೊಟ್ಟೆಯಲ್ಲಿ ಹುಟ್ಟಿದ ಕಾರಣ ಅವನಿಗೆ ಗೌರವಾನ್ವಿತ ಸ್ಥಾನ ಸಿಗಲಿಲ್ಲ. ಮಹಾತ್ಮ ವಿದುರರು 3 ಸಹೋದರರಲ್ಲಿ ಹಿರಿಯನಾಗಿದ್ದನು. ಅವನು ಸೇವಕಿಯ ಹೊಟ್ಟೆಯಲ್ಲಿ ಜನಿಸಿದ ಕಾರಣ ಅವನಿಗೆ ಸಿಂಹಾಸನವನ್ನು ನೀಡಲಿಲ್ಲ. ಕುರುಕ್ಷೇತ್ರ ಯುದ್ಧದ ನಂತರ ವಿದುರನಿಗೆ ಏನಾಯಿತು ಮತ್ತು ಹೇಗೆ ಮರಣ ಹೊಂದಿದನು ಎಂದು ತಿಳಿಸಿಕೊಡ್ತವೆ ಕಸ್ತೂರಿ ವಾಹಿನಿಯಲ್ಲಿ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರ ಹಿರಿಯ ಸಹೋದರನಾದ ಯುಧಿಷ್ಠಿರ ಹಸ್ತಿನಾಪುರದ ರಾಜನಾಗುತ್ತಾನೆ ಮತ್ತು ಮಹಾತ್ಮ ವಿದುರರಿಗೆ ಪ್ರಧಾನಮಂತ್ರಿ ಹುದ್ದೆಯನ್ನು ಸ್ವೀಕರಿಸಲು ವಿನಂತಿಸಿಕೊಳ್ಳುತ್ತಾನೆ. ಆದರೆ ಮಹಾತ್ಮ ವಿದುರರು ಕುರುಕ್ಷೇತ್ರ ಯುದ್ಧವನ್ನು ವಿರೋಧಿಸುತ್ತಿದ್ದರು. ಯುದ್ಧ ಮುಗಿದ ನಂತರ ಮಹಾತ್ಮ ವಿದುರರು ತನ್ನ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡುತ್ತಾರೆ. ಇದಾದ ನಂತರ ಸಂಜಯ, ಗಾಂಧಾರಿ ಮತ್ತು ವಿದುರರು ಕಾಡಿನಲ್ಲಿ ಹೋಗಿ ಸರಳ ಜೀವನವನ್ನು ನಡೆಸುತ್ತಾರೆ. ಮಹಾಭಾರತ ಯುದ್ಧದ ನಂತರ ವಿದುರರು ಕಾಡಿಗೆ ಹೋಗಿ ಅಲ್ಲಿ ಬಹಳ ದಿನಗಳ ಕಾಲವನ್ನು ಕಳೆಯುತ್ತಾರೆ. ವಿದುರರ ಕೊನೆಯ ಕ್ಷಣಗಳು ಬಂದಾಗ 5 ಪಾಂಡವರು ಮಹಾತ್ಮ ವಿದುರರನ್ನು ನೋಡಲು ಕಾಡಿಗೆ ಬರುತ್ತಾರೆ. ಆಗ ಮಹಾತ್ಮ ವಿದುರರು ಯುಧಿಷ್ಠಿರನನ್ನು ನೋಡಿ ತನ್ನ ಪ್ರಾಣವನ್ನು ತ್ಯಜಿಸಿ ಅವರೊಡನೆ ವಿಲೀನವಾಗುತ್ತಾರೆ. ಯುಧಿಷ್ಠಿರ ಇದೆಲ್ಲವನ್ನು ನೋಡಿ ಏನೂ ಅರ್ಥವಾಗದಿದ್ದಾಗ ಭಗವಾನ್ ಶ್ರೀಕೃಷ್ಣರ ಮೊರೆಗೆ ಹೋಗುತ್ತಾನೆ. ಭಗವಾನ್ ಶ್ರೀಕೃಷ್ಣರು ಯುಧಿಷ್ಠಿರನಿಗೆ ಹೇಳುತ್ತಾರೆ, ಮಹಾತ್ಮ ವಿದುರರು ಧರ್ಮರಾಜನ ಅವತಾರವೆಂದು ಸ್ವತಃ ನೀನೇ ಧರ್ಮರಾಜನೆಂದು ಹೇಳುತ್ತಾರೆ. ಈ ಕಾರಣಕ್ಕಾಗಿಯೇ ಮಹಾತ್ಮ ವಿದುರರ ಆತ್ಮವು ನಿಮ್ಮೊಳಗೆ ಲೀನವಾಯಿತೆಂದು ಶ್ರೀಕೃಷ್ಣರು ಹೇಳುತ್ತಾರೆ. ನಂತರ ಭಗವಾನ್ ಶ್ರೀಕೃಷ್ಣರು ವಿದುರರ ಮೃತದೇಹವನ್ನು ತನ್ನ ಸುದರ್ಶನ ಚಕ್ರವನ್ನಾಗಿ ಬದಲಿಸಿಕೊಳ್ಳುತ್ತಾನೆ. ಹೀಗೇಕೆ ಭಗವಾನ್ ಶ್ರೀಕೃಷ್ಣರು ಮಾಡುತ್ತಾರೆ ಎಂದು ಹೇಳುತ್ತೇನೆ ಕೇಳಿ. ಮಹಾಭಾರತದ ಪುಸ್ತಕದಲ್ಲಿ ಮಹಾತ್ಮ ವಿದುರರನ್ನು ಧರ್ಮರಾಜನ ರೂಪವೆಂದು ಪರಿಗಣಿಸಲಾಗಿದೆ ಮತ್ತು ಅವರು ಒಬ್ಬ ಯೋಧರಾಗಿದ್ದರೂ ಕುರುಕ್ಷೇತ್ರ ಯುದ್ಧವನ್ನು ಮಾಡುವುದಿಲ್ಲ. ಕುರುಕ್ಷೇತ್ರ ಯುದ್ಧವು ಅಂತಿಮ ಹಂತದಲ್ಲಿದ್ದಾಗ ಮಹಾತ್ಮ ವಿದುರರು ಶ್ರೀಕೃಷ್ಣನ ಬಳಿಗೆ ಹೋಗಿ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಾರೆ. ಆ ವಿನಂತಿ ಹೀಗಿದೆ: ಓ ಕರ್ತನೆ, ನಾನು ನಿನಗೆ ಹೇಳಲು ಬಯಸುವ ಒಂದು ಕೊನೆಯ ಆಸೆ ಇದೆ. ಭೂಮಿಯ ಮೇಲೆ ಇಂತಹ ಪ್ರಳಯಕಾರಿ ಯುದ್ಧವನ್ನು ನೋಡಿ ನಾನು ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಈ ಕಾರಣಕ್ಕಾಗಿಯೇ ನಾನು ಸತ್ತ ನಂತರ ನನ್ನ ದೇಹದ ಒಂದು ಭಾಗವು ಕೂಡ ಭೂಮಿಯಲ್ಲಿ ಬಿಟ್ಟು ಹೋಗಲು ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾನೆ. ಮಹಾತ್ಮ ವಿದುರರು ಶ್ರೀಕೃಷ್ಣನಿಗೆ ತನ್ನ ಕೊನೆಯ ಆಸೆಯನ್ನು ಹೇಳುತ್ತಾ, ನಾನು ಸತ್ತ ನಂತರ ನನ್ನ ದೇಹವನ್ನು ನೀರಿನಲ್ಲಿ ಎಸೆಯಬಾರದು, ಭೂಮಿಯ ಮೇಲೆ ಸುಡಬಾರದು ಮತ್ತು ಹೂಳಬಾರದು ಎಂದು ಹೇಳುತ್ತಾ, ಬದಲಿಗೆ ನೀವು ನನ್ನನ್ನು ನಿಮ್ಮ ಸುದರ್ಶನ ಚಕ್ರವನ್ನಾಗಿ ಪರಿವರ್ತಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಭಗವಾನ್ ಶ್ರೀಕೃಷ್ಣರು ಕೊಟ್ಟ ಮಾತಿನ ಪ್ರಕಾರ ಮಹಾತ್ಮ ವಿದುರರ ದೇಹವನ್ನು ತನ್ನ ಸುದರ್ಶನ ಚಕ್ರವನ್ನಾಗಿ ಪರಿವರ್ತಿಸಿಕೊಳ್ಳುತ್ತಾರೆ. ಮಹಾರಾಜ ದಶರಥ ಪುತ್ರಕಾಮೇಷ್ಟಿ ಯಾಗವನ್ನು ಯಾಕೆ ಮಾಡಿದನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಮಹಾರಾಜ ದಶರಥನಿಗೆ ಶಾಂತ ಎಂಬ ಮಗಳಿರುತ್ತಾಳೆ. ತನ್ನ ಸ್ನೇಹಿತನಾದ ಅಂಗದ ರಾಜ ಲೋಮಪಾದನಿಗೆ ಮಕ್ಕಳಿರುವುದಿಲ್ಲ. ಈ ಕಾರಣಕ್ಕಾಗಿಯೇ ಶಾಂತಾಳನ್ನು ಬಿಟ್ಟುಕೊಟ್ಟಿರುತ್ತಾನೆ. ಎಷ್ಟೋ ವರ್ಷಗಳು ಕಳೆದರೂ ತನಗೆ ಬೇರೆ ಸಂತಾನ ಭಾಗ್ಯ ಸಿಗದ ಕಾರಣ ತನ್ನ ಸ್ವಂತ ಮಗಳಾದ ಶಾಂತಾಳ ಪತಿ
ಋಷಿ ಯಶರಂಗನಿಂದ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಬೇಕಾಯಿತು. ಇದಾಗಿತ್ತು ಇವತ್ತಿನ ಸಂಚಿಕೆ ವಿದುರನ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಕಸ್ತೂರಿ ವಾಹಿನಿ ಕನ್ನಡ ವಾಹಿನಿ.